ಮೇಲೆ ಲೊಕೇಶನ್ ನೋಡ್ಗುರು ಸೈಕ್ ಆಗೈತೆ. ಈ ಸೈಡ್ ಆ ಸೈಡ್ ಎಲ್ಲ ಅಷ್ಟು ಮೇಲೆ ಮೋಡನೇ ಐತೆ. ಇಷ್ಟು ಕೆಳಗಡೆ ನೋಡ್ಗುರು ಪಾಗೆ ಕೆಳಗಡೆ ಐತೆ. ಓ ಸೈಕ್ ಆಗೈತೆ ಜಾಗ ಅಂತ ಇಲ್ಲಿ. ದಿನ 2 ಬಸ್ಸಲ್ಲಿ ಪ್ರಯಾಣ ರಾಜಸೀಟಿಗೆ. ಕಂಗಾಲ ಆಗ್ಬಿಟ್ಟಿರ್ತಾರೆ ಇವರು ಸೈ ಕಡಕ್ಕಾಗಿತ್ತು. ಹೋದ್ಸರಿ ಬಂದಾಗ ನಾವು ಬರೀ ಇಷ್ಟು ನೋಡಿಲ್ಲ, ಅಷ್ಟು ಫಾಗು ಅದೆಲ್ಲ ನೋಡ್ರಿ. ಬಾರಿ ಫೋಟೋ ಎಲ್ಲ ಇಟ್ಕೊಂಡ್ಬಂದ. ಇವಾಗ ಈ ರೂಮಿಂದ ವ್ಯೂ ಪಾಯಿಂಟ್ ತೋರಿಸಿ ಕಡಕ್ಕಾಗೈತಿ. ಈ ಸೈಡ್ ಮಾತ್ರ, ಆ ಸೈಡ್ ಹೆಂಗೆ ಅಂತ ಗೊತ್ತಿಲ್ಲ. ಬಾಲ್ಕನಿಗೆ ಬಂದು ಬ್ಯಾಕ್ ಸೈಡ್ ವ್ಯೂ ಎಲ್ಲ ತೋರಿಸಿ. ಸುತ್ತಲೂ ಮನೆ, ಯಾವುದು ದೊಡ್ಡ ಬಿಲ್ಡಿಂಗ್ ಇಲ್ಲ. ಫುಲ್ಲು ಗ್ರೀನ್ ಆಗಿದೆ. ಗ್ಲಾಸ್ ಬ್ರಿಡ್ಜ್ ಮೇಲೆ ಇದ್ದೀವಿ. ಗ್ಲಾಸ್ ಬ್ರಿಡ್ಜ್ ವ್ಯೂ ಪಾಯಿಂಟ್ ನೋಡ್ರಿ, ಸಖತ್ತಾಗೈತೆ. ಇಲ್ಲಿಂದ ಫಸ್ಟ್ ಟೈಮ್ ಗ್ಲಾಸ್ ಬ್ರಿಡ್ಜ್ ಮೇಲೆ ಬಂದಿರೋದು. ಅಷ್ಟೇನು ಭಯನೇ ಭಾರಿ ಆಗೈತೆ. ಫಾಗ್ ನೋಡ್ರಿ, ಫಾಗ್ ಟಾಪ್ ಓಪನ್ ಮಾಡ್ಕೊಂಡು ಫ್ರೆಶ್ ಏರ್ ತೊಗೊತಾ ಇದ್ದೀವಿ. ಇದಕ್ಕಿನ್ನ ಏನು ಬೇಕು? AC, ಫ್ಯಾನು, ಟೇಬಲ್ ಫ್ಯಾನ್ ಎಲ್ಲ ಇದ್ರ ಮುಂದೆ ವೇಸ್ಟು. ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ವಿಷ್ಣು. ಶುಭೋದಯ. ಮಡಿಕೇರಿಯಿಂದ ಬೆಳಿಗ್ಗೆನೇ ಎದ್ದು ರೂಮಿಗೆ ಬಂದು ಫ್ರೆಶ್ ಅಪ್ ಆಗಬೇಕು. ಫ್ರೆಶ್ ಅಪ್ ಆಗಿ ಇವತ್ತೇನು ಡೇ ಐತೋ ರೂಟೀನು ಹೋಗಿ ಸುತ್ತಾಡ್ಕೊಂಡು ಪ್ಲೇಸಸ್ ಕವರ್ ಮಾಡ್ಕೊಂಡು ಹೋಗೋಣ ಅಂತ. ನಿನ್ನೆ ಅಷ್ಟು ಪ್ಲೇಸ್ ಕವರ್ ಮಾಡಿಲ್ಲ ನಾನು. ಅವ್ರೋಗಿ ನೋಡ್ಕೊಂಬಂದ್ರೆ 2 ಪ್ಲೇಸು. ಒಂದು ದುಬಾರೆ ಫಾರೆಸ್ಟು, ಇನ್ನೊಂದು ಗೋಲ್ಡನ್ ಟೆಂಪಲ್ಲು. ಅದೆಲ್ಲ ನೋಡಾಯ್ತು. ನಾವು ನೇಚರ್ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಸಾಂಗ್ ಹಾಕೊಂಡು ಬಂದಿದ್ದು. ಇವತ್ತು ಹೋಗಿ ಎಷ್ಟೆಷ್ಟು ಪ್ಲೇಸಸ್ ಇರ್ತೋ ಎಲ್ಲ ಕವರ್ ಮಾಡ್ಕೊಂಡು ಬರೋಣ ಅಂತ. ಚಳಿ ಅಂತೂ ಇಲ್ಲಿ ಸಾಯಿಸಿ ಐತೆ. ನಾನು ನಿನ್ನೆ ಹಿಂಗೆ ಬಂದಿದ್ದು ಪೀಸಾಗಿ ಶಾರ್ಟ್ ಚಳಿ ಚಿಡ್ಡಿದ್ದಿಲ್ಲ, ಅದಕ್ಕೆ ಚಳಿ. ಇನ್ನು ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ರೆಡಿಯಾಗಿ ಚೆನ್ನಾಗಿ ಎಲ್ಲೆಲ್ಲಿ ಹೋಗ್ತೀವಿ ನನಗೆ ಇನ್ನೂ ಗೊತ್ತಿಲ್ಲ ಐಡಿಯಾ. ಹೋಗಿವ್ರು ಏನಂತಾರೋ ಅಲ್ಲಿಗೆ ಹೋಗಿ ಕರ್ಕೊಂಡು ಹೋಗೋದು, ಹೋಗಿ ಎಕ್ಸ್ಪ್ಲೋರ್ ಮಾಡೋದು. ಚಳಿ ಅಂತೂ ಹೊಡಿತೈತಿ. ನೀವು ಯಾರೋ ಬರೋಂಗಿದೆ ಸ್ವೆಟ್ರ್ ಎಲ್ಲ ಥರ. ನಾನೇನೋ ಇರಲ್ಲ ಅಂದ್ಕೊಂಡು ಬಂದೆ. ಅಪ್ಪ ಇನ್ನು ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತೀನಿ ರೀ. ಇವಾಗ ಈ ರೂಮಿಂದ ವ್ಯೂ ಪಾಯಿಂಟ್ ತೋರಿಸಿ ಕಡಕ್ಕಾಗೈತಿ. ಈ ಸೈಡ್ ಮಾತ್ರ, ಆ ಸೈಡ್ ಹೆಂಗೆ ಅಂತ ಗೊತ್ತಿಲ್ಲ. ಅದೇ ಇಲ್ಲಿ ಗ್ರೀನರಿ, ಸುತ್ತಲೂ ಈ ಥರ ಮನೆ. ಎಲ್ಲಿ ನೋಡಿದ್ರು ಇದೇ ಥರ ಮನೆಗಾರು, ಗೊತ್ತೇ ಆಗಲ್ಲ. ಅಲ್ಲದೆ ಫಾಗ್ ಕಾಣಿಸ್ತಾ ಇರೋ ಗೊತ್ತಿಲ್ಲ. ಅಷ್ಟು ಫಾಗು, ಅಷ್ಟು ಅಲ್ಲಿಂದ ತನಕ. ಇಲ್ಲೇನಿಲ್ಲ ಎಲ್ಲ ಬೆಟ್ಟ. ಈ ಥರ ಮನೆ ಒಂದಿದ್ರೆ ಸಾಕಿಲ್ಲೆಲ್ಲ. ಇದು ನಾವು ಬಂದಿದ್ದ ರೂಮ್. ಚಿಂದಿ ಪಾನಿ ಮಾಡಿ ಮಿರರ್ ಸಿಕ್ಕಾಗಿತ್ತಲ್ಲ. ಮೇಲೆ ಫುಲ್ಲು ಆಚೆ ಹೋಗ್ಬಿಟ್ಟು ತೋರಿಸ್ತೀನಿ ಇದು ಹೆಂಗೈತಂತ ರೂಮು. ಮನೆ ಹೋಮ್ಸ್ ದೊಡ್ಡದು. ಅಲ್ಲಿಂದ ಬರೋಣ ನಮಗೆ ಗೊತ್ತೇ ಆಗಿಲ್ಲ ಎಷ್ಟು ಮನೆ ಈ ಥರನೇ ಆಯಿತು ಅಂತ. ಆಚೆ ಹೋಗಿ ತೋರಿಸ್ತೀನಿ ಬನ್ರಿ. ಅಲ್ಲಿಂದ ತೋರಿಸಿದೆ ಬಾಲ್ಕನಿ, ಅದು ಚೆನ್ನಾಗಿ ಅನಿಸಿರಲ್ಲ. ಬಾಲ್ಕನಿಗೆ ಬಂದು ಬ್ಯಾಕ್ ಸೈಡ್ ವ್ಯೂ ಎಲ್ಲ ತೋರಿಸಿ. ಸುತ್ತಲೂ ಮನೆ, ಯಾವುದು ದೊಡ್ಡ ಬಿಲ್ಡಿಂಗ್ ಇಲ್ಲ. ಫುಲ್ಲು ಗ್ರೀನರಿ ಗೈಸ್. ಅಲ್ಲಿ ನೋಡ್ರಿ ಮೇಲೆ ಫಾಗೆಲ್ಲ ಫುಲ್ ಇದಾಗ್ಬಿಟ್ಟೈತೆ. ಇನ್ನಲ್ಲಿ ಫ್ರೆಶ್ ಅಪ್ ಆಗಿ ಬಂದಾಯಿತು. ಅಂದಿದ್ದೀನಲ್ಲ CNS ಟ್ರಾವೆಲ್ಸ್ ನಂಬರೆಲ್ಲ ಇಲ್ಲಿ ಮತ್ತೆ ಕೊಡ್ತೀನಿ. ಇಲ್ಲ ಇನ್ಸ್ಟಾ ID ಹೋಗಿ DM ಮಾಡಿರಿ, ಯಾವಾಗಲೂ ಆನ್ಲೈನಲ್ಲೇ ಇರ್ತಾರೆ. ಹಾಂ, ಹಂಗೆ ಫಾಲೋ ಮಾಡಿರಿ.
ಹಂಗೆ ನನಗೂ ಮಾಡಿರಿ, ಅವ್ರಿಗೆ ಮಾಡಿದ್ರೆ ನನಗೆ ಬೇಡವಾ? ಅಲ್ಲಿ ಹೋಮ್ ಸ್ಟೇ ಇದ್ದರೆ ನಾವು ಬಸ್ಸಲ್ಲಿ ನಿಲ್ಸ್ಕೊಂಡು ಪೀಸಾಗಿ ಫಾಗ್ ನೋಡ್ಬೋದಲ್ಲ. ಕಾರ್ ಬರ್ತೈತೆ, CNS ಟ್ರಾವೆಲ್ ಇನ್ ಸ್ಟೈಲ್ ತಾನ ಫಸ್ಟ್ ಬಸ್ಸು. ದಿನ 2 ಬಸ್ಸಲ್ಲಿ ಪ್ರಯಾಣ, ರಾಜ ಸೀಟಿಗೆ. ಇದೇ ಐತಲ್ಲ ರಾಜ ಸೀಟ್. ಇನ್ನೇನು ರಾಜ ಸೀಟು ಬಂದ್ಬಿಡ್ತು. ಮೇನ್ ಎಂಟ್ರೆನ್ಸ್. ಅಲ್ಲೊಂದು ಅಂಗಡಿ ಇರಬೇಕು. ಎತ್ಬಿಟ್ಟವ್ರೆ. ನಾವು ರಾಜ ಸೀಟ್ ಒಳಗಡೆ ಎಂಟ್ರ್ ಆಗಾಯ್ತು. ಅಣ್ಣ ಇಷ್ಟು ಸರಿ ಮಡಿಕೇರಿಗೆ ಬಂದವ್ರು, ಇದೇ ಫಸ್ಟ್ ಟೈಮ್ ಒಳಗಡೆ ನನಗೋಸ್ಕರ ಬಂದಿರೋದು. ಕನ್ನಡ ಅಣ್ಣ ಬಾಯಿಂದನೇ ಕೇಳ್ರಿ. ಹೋದ್ ಸರಿಗಿಂತ ಇವಾಗ ಬೇರೆ ಥರ ಚೇಂಜ್ ಆಗ್ಬಿಟ್ಟಿದೆ ಹೆವಿಯಾಗೆ. ರಾಜ್ ಸೀಟ್ ನೈಟ್ ಆದರೆ ಇಲ್ಲಿ ಸಾಯಂಕಾಲಕ್ಕೆ ಏನೋ ವಾಟರ್ ಏನೋ ಮಾಡ್ತಾರೆ, ಬೆಳಗ್ಗೆ ಬರ್ತಾ ಇಲ್ಲ. ವ್ಯೂ ಪಾಯಿಂಟ್. ನಾನು ಹೈಲೈಟ್ಸ್ ನೋಡ್ಬೇಕಂದ್ರೆ ಮಡಿಕೇರಿ 2023 ಅಂತ ಇರುತ್ತೆ, ಅದ್ರಲ್ಲಿ ಹೋಗಿ ನೋಡ್ರಿ. ಈ ಜಾಗದಲ್ಲಿ ಫೋಟೋ ಎಲ್ಲ ಇರುತ್ತೆ. ಆನೆನಾ ಇದು? ಆನೆನಾ? ಏನೋ ಇದು ವ್ಯೂ ಪಾಯಿಂಟು. ವಾ, ಕಂಗಾಲ ಆಗ್ಬಿಟ್ಟಿರ್ತಾರೆ ಇವರು. ಸೈ ಕಡಕ್ಕಾಗಿತ್ತು. ಹೋದ್ ಸರಿ ಬಂದಾಗ ನಾವು ಬರೀ ಇಷ್ಟು ನೋಡಿಲ್ಲ, ಅಷ್ಟು ಫಾಗು ಅದೆಲ್ಲ ನೋಡ್ರಿ. ಬಾರಿ ಅಷ್ಟು ಫೋಟೋ ಎಲ್ಲ ಇಟ್ಕೊಂಡ್ಬಂದ ವ್ಯೂ ಪಾಯಿಂಟ್ ಎಲ್ಲ ನೋಡ್ಕೊಂಡು ಅವ್ರ ಪ್ಯಾಸೆಂಜರ್ಸ್ ಹೋಗ್ತಾರೆ. ನಾವು ಮಾತ್ರ ಇಲ್ಲಿ ಬಂದು ಟೀಗೆ ಕುಡಿಯೋಣ ಅಂತ. ಆಗೋಣ ಚಳಿಗೆ. ಏನಂತ ಇದ್ದೀರಾ ಅಲ್ಲಿ? ಯಾವುದು ಲೆಮನ್ ಟೀನಾ ಟೀನಾ? ಟೀ ಕೊಡಿ. ಬರೋರು ಬರ್ತಾವ್ರೆ, ಹೋಗೋರು ಹೋಗ್ತವ್ರೆ. ಟೀ ಕುಡಿತಾ ಇದ್ದೀನಿ ಅಲ್ವಾ, ಅಷ್ಟು ಬೇಗ ಬಂದ್ಬಿಟ್ಟು. ಸಖತ್ತಾಗೈತೆ ಅವತ್ತಿಗಿಂತ ಇವತ್ತು ವ್ಯೂ ಪಾಯಿಂಟ್. ಇವತ್ತಿಗೆ ಕಂಪೇರ್ ಮಾಡ್ತಾರೆ. 1 ವರ್ಷ ಆಗ್ಬಿಟ್ಟೈತೆ, ಅದಕ್ಕೆ ಡೇ ಬೈ ಡೇ ಚೇಂಜ್ ಆಗ್ತದೆ. ಸೀಟ್ ಮುಗಿಸ್ಕೊಂಡು ಅಬ್ಬೆ ಫಾಲ್ಸ್ ಹೋಗ್ತಾ ಇರೋದು. ಒಂದು ಟೀ ಕುಡಿದ್ರೆ ಬಾಡಿ ಎಲ್ಲ. ನೈಟ್ ಬಂದು ಗಾಡಿ ಇಲ್ಲೇ ನಿಲ್ಸಿದ್ವಿ. ಏನು ಬೆಳಗ್ಗೆ ಫುಲ್ ಲೈಟ್ ಆನ್ ಮಾಡಿ ಇರ್ತಿದ್ದ, ಅದಕ್ಕೆ ಎತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಗ್ರೌಂಡಲ್ಲಿ ನಿಲ್ಸ್ಕೊಂಡು ಇಲ್ಲೇ ಮಾಡೋಣ. ಅನ್ನ ನೋಡ್ರಿ ಯಾವ ಥರ ಅಂತ. ಸ್ಪಿಕ್ಸ್ ಕೊಡ್ರಿ ಅಂದರೆ ಸ್ಪಿಕ್ಸ್ ಕೊಡಲ್ಲ, ಯಾಕಂದ್ರೆ 2000 ಇಲ್ಲ ಅಣ್ಣ, 2000 ಅಂತ. ಬಂದು ಎಲ್ಲೋ ಈ ಸೈಡೆಲ್ಲ ಸೈ ಕಾಡಕ್ಕೆ ಫುಲ್ಲು ಫಾರೆಸ್ಟ್ ಥರನೇ ಇದೆ. ಹಾಗೆ ಗ್ಲಾಸ್ ಬ್ರಿಡ್ಜ್ ಮೇಲೆ ಇದ್ದೀವಿ. ಗ್ಲಾಸ್ ಬ್ರಿಡ್ಜ್ ವ್ಯೂ ಪಾಯಿಂಟ್ ನೋಡ್ರಿ, ಸಖತ್ತಾಗೈತೆ ಇಲ್ಲಿಂದ. ಫಸ್ಟ್ ಟೈಮ್ ಗ್ಲಾಸ್ ಬ್ರಿಡ್ಜ್ ಮೇಲೆ ಬಂದಿರೋದು. ಅಷ್ಟೇನು ಭಯನೇ ಆಗ್ತಾ ಇಲ್ಲ ಇಲ್ಲಿ. ಸುತ್ತಲೂ ನೋಡ್ಕೊಬೋದು. ಮೇಲೆ ಕ್ಲೋಸ್ ಮಾಡ್ಬೋದು. ಕಡಕ್ಕಾಗೈತೆ ಎಕ್ಸ್ಪೀರಿಯನ್ಸ್ ಅಂತೂ ಗ್ಲಾಸ್ ಬ್ರಿಡ್ಜ್ ಮೇಲೆ. ನೆಕ್ಸ್ಟ್ ಲೆವೆಲ್ ಆಗಿ ಯೂಸ್ ಅಷ್ಟೇನು ಭಯ ಅನಿಸ್ತಲ್ಲ, ಆದರೆ ಗ್ಲಾಸು ಗಾಳಿ ಬಂದಾಗ ಅಲ್ಲಾಡ್ತೈತೆ. ಅಲ್ಲೇನು ನೋಡ್ತಾ ಇದ್ದೀರಲ್ಲ ಗ್ಲಾಸ್ ಬ್ರಿಡ್ಜು, ನಾವೆಲ್ಲ ಫ್ರೀಯಾಗಿ ಹೋಗ್ಬಿಟ್ಟು ಬಂದು ನಮ್ಮ ಪ್ಯಾಸೆಂಜರ್ಸ್ 300 ರೂಪಾಯಿ ಕೊಟ್ಟು ಪರ್ ಹೆಡ್ ಅಂತ ಹೋಗೋರೆ. ಭಾರಿ ಆಗೈತೆ ಆದರೆ ಎಕ್ಸ್ಪೀರಿಯನ್ಸ್. ಆಗ ಗಾಳಿ ಬಂದಾಗ ಡಗಡ ಅಂತ ಅದು ಅಲ್ಲಾಡ್ತೈತೆ. ಅದು ಇದು
ಆ ಗ್ಲಾಸ್ ಬ್ರಿಡ್ಜ್ ಬಿಟ್ಟಿಲ್ಲ ಅಂದರೆ ಒಂದು ಸರಿ ಆ ರೋಡ್ಗೆ ಅಲ್ಲಿ ಹಿಂಗೆ ಬಿಟ್ಟು ಒಂದು ವಾಕ್ ಹೋಗಿ ಬಂದರೆ ಸಾಕು. ನೆಕ್ಸ್ಟ್ ಲೆವೆಲ್, ಭಾರಿ ಐತೆ ಎಕ್ಸ್ಪೀರಿಯನ್ಸ್. ಹೆಂಗನಾಯ್ತು ಎಕ್ಸ್ಪೀರಿಯನ್ಸ್ ಅದ್ರ ಮೇಲೆ? ಸೂಪರ್ ಆಗಿತ್ತು. ಫ್ರೀಯಾಗಿ ಹೋಗಿದ್ದಕ್ಕೆ ಫ್ರೀಯಾಗಿ ಹೋಗಿದ್ದಕ್ಕೆ ಅಲ್ಲಿ ಗ್ಲಾಸ್ ಬ್ರಿಡ್ಜ್ ಎಲ್ಲ ಮುಗಿಸ್ಕೊಂಡು ನಾಶ ಮಾಡ್ಬೇಕು. ನೆನ್ನೆ ಥರ ಆದರೆ ಆಮೇಲೆ ಕಷ್ಟ ಅಂತ ನಾಶ ಮಾಡೋಕೆ ಬಂದಿದ್ವಿ. ಹೆಂಗೋ ಮಳೆನೂ ಬರ್ತೈತೆ. ಇನ್ನು ಹೋಗೋದು ಇವಾಗ ಕುಕ್ಕೆ ಸುಬ್ರಹ್ಮಣ್ಯ ಸೈಡು, ಇನ್ನು ಆ ಸೈಡೆಲ್ಲ ಹೆಂಗಿರುತ್ತೆ ಅಂತ ಯೋಚನೆ ಮಾಡ್ಕೊಳ್ಳಿ. ಮಳೆ ಸ್ಟಾರ್ಟ್. ಹೋಗಿ ನಾಷ್ಟ ಮಾಡ್ಕೊಂಡು ಬಂದ್ಬಿಡೋಣ ಬಿಸಿ ಬಿಸಿಯಾಗಿ. ಅಲ್ಲಿ ಟಿಫನ್ ಮಾಡ್ಕೊಂಡು ಇಡ್ಲಿ ವಡೆ ಒಂದು ಕಾಫಿ ಕುಡ್ಕೊಂಡು ಬಸ್ಸೇ ತೊಗೊತಾ ಇದೀವಿ. ನೆನ್ನೆ ಥರ ಮಾಡಬಾರ್ದು ಅಂತ ಟಿಫನ್ ಫಸ್ಟ್ ಮಾಡ್ಬಿಟ್ವಿ. ಟಿಫನ್ ಇದ್ರೂ ಲಂಚ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಟಿಫನ್ ಇರ್ಬೇಕು ಮೇಯ್ನಾಗೆ, ಅದು ಇಂಪಾರ್ಟೆಂಟ್ ಬಾಡಿಗೆ. ಇವಾಗ ನಮ್ಮ ಡೆಸ್ಟಿನೇಷನ್ ಬಂದು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗೋಣ ಬರ್ರಿ. ಭಾರಿ ಆಗೈತೆ. ಫಾಗ್ ನೋಡ್ರಿ, ಫಾಗ್ ನೋಡಿದ್ರು ಫಾಗೆ ಕೆಳಗಡೆ ಐತೆ. ಓ ಸೈಕೈತೆ ಜಾಗ ಅಂತೂ ಇಲ್ಲಿ. ಕಡಕ್ಕಾಗೈತೆ ಇಲ್ಲಂತೂ. ಯಾವ ಹೈಟಲ್ಲಿದ್ದೀವಿ ನಾವು. ನೆಕ್ಸ್ಟ್ ಲೆವೆಲ್ ರೋಡ್ ಇದಂತೂ. ನೋಡ್ರಿ ಇಲ್ಲಿಲ್ಲೇ ಐತೆ ಫಾಗೆಲ್ಲ. ನೋಡಿದ್ರು ಯಾವ ಥರ ಐತೆ ಫಾಗು. ಅದು ಹೆಂಗೆ ಹೋಗ್ತೈತೆ. ಹಬ್ಬಗಾದ್ರೂ ಬರುತ್ತಾ ಬಂದರೆ ಎಲ್ಲ. ರೋಡು ಕಡಕ್ಕಾಗೈತೆ, ಸೀಕಾಗೈತೆ. ಏನಿಲ್ಲ, ಟೈಮ್ ಇವಾಗ 11 ಗಂಟೆ ಆಗೈತೆ. ಅಷ್ಟು ಈ ಥರ ಆಗೈತೆ ಅಷ್ಟೇ. ಕರೆಕ್ಟಾಗಿ 11 ಗಂಟೆ. ಸ್ವಲ್ಪ ಮೇಲೆ ಲೊಕೇಶನ್ ನೋಡ್ಗುರು, ಸೈಕಾಗೈತೆ. ಈ ಸೈಡ್ ಆ ಸೈಡ್ ಎಲ್ಲ ಅಷ್ಟು ಮೇಲೆ ಮೋಡನೇ ಐತೆ. ಇಷ್ಟು ಕೆಳಗಡೆ ಅವ್ನ ಜಾಗದಲ್ಲಿ ನಿಲ್ಲಿಸಿ ವಿಡಿಯೋ ಮಾಡ್ಕೊಂಡು ಡೋರ್ ಓಪನ್ ಮಾಡ್ಕೊಂಡು ಮೇಲೆ ಟಾಪ್ ಓಪನ್ ಮಾಡ್ಕೊಂಡು ಫ್ರೆಶ್ ಏರ್ ತೊಗೊತಾ ಇದ್ದೀವಿ. ಇದಕ್ಕಿನ್ನ ಏನು ಬೇಕು? AC, ಫ್ಯಾನು, ಟೇಬಲ್ ಫ್ಯಾನ್ ಎಲ್ಲ ಇದ್ರ ಮುಂದೆ ವೇಸ್ಟು. ನೇಚರ್ ಇಸ್ ದ ಬೆಸ್ಟ್. ನೋಡ್ಗುರು ಹೆಂಗ್ ಹತ್ತಾ ಇದೀವಂತ. ಫುಲ್ಲು ಮರ ಗಿಡ, ಫುಲ್ಲು ಗ್ರೀನರಿ ಆಗೈತೆ. ನೆಕ್ಸ್ಟ್ ಲೆವೆಲ್ ರೋಡು. ಯಾವುದೇ ಐತಣ ಸೈಕ ಆಡ್ತವ್ರೆ. ಈಸನ್ ಡೋರ್ ಓಪನ್ ಮಾಡ್ಕೊಂಡು ತಂಗಾಲಿಯಲ್ಲಿ ಅಂತ ಆಡ್ಕೊಂಡು ಕೆಳಗಡೆ ಬಿದ್ದಿದ್ದು
ಆ ಸೀನೇನ ಒಳ್ಳೆ ಥರ ಇದೆಯಾ ಯಾಕನ ಪಕ್ಕದಲ್ಲಿ ಈ ಸೈಡ್ ನೋಡ್ರಿ ಅದು ಜಾಗ ಐತೆ ಅದ್ರಲ್ಲೂ ಗಾಳಿಗೆ ಹಾಕೊಂಡು ಹೋಗ್ತಿದ್ಯಾ ಅದೆಲ್ಲ ಇಲ್ಲ ಬಿಡ್ರಿ ಒಳ್ಳೆ ಪ್ಲೇಸ್ ಇದಂತು ಯಾವ ಊರಣ್ಣ ಇದು ಸೂರ್ಯ ಒಂದಾಯ್ತು ಅದು ಒಳಗಡೆ ಹೋಗಿಲ್ಲ ಪ್ಯಾಸೆಂಜರ್ಸ್ ಮಾತ್ರ ಒಳಗಡೆ ಹೋಗೋಣ ಜಾಸ್ತಿ ಅಂತ ಹೆವಿ ರಶ್ ಐತಿ ಇಲ್ಲಿಂದ ನೋಡೋಕ್ಕೆ ಫಸ್ಟ್ ಊಟ ಮಾಡಬೇಕು ಹೊಟ್ಟೆ ಹಸುವಾಗ್ತದೆ ಶಕ್ತಿ ಇಲ್ಲ ಬಾಡಿಗೆ ಏನಣ್ಣ ಆ ಥರ ಗೊತ್ತಾ ಘಾಟ್ ಸೆಕ್ಷನ್ ಡ್ರೈವ್ ಮಾಡ್ಕೊಂಬರ್ಬೇಕಂದ್ರೆ ಹೋಗಿ ಊಟ ಮಾಡೋಣ ಇನ್ನ ಇಬ್ರು ಇದ್ದಾರೆ ಅವ್ರು ಹೋಗೋ ತನಕ ವೆಯ್ಟ್ ಮಾಡ್ಬೇಕು ಇಲ್ಲೇ ಹೊಡಿತೈತು ಗಾಳಿ ಹೆವಿಯಾಗಿ ಹೊಡಿತೈತು ಅಂತ ಅಂದೆ ಈ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಹತ್ರ ಬಂದು ಹೆವಿ ಶೆಕೆ ಅದಕ್ಕೆ ಟೀ ಶರ್ಟ್ಗೆ ಶರ್ಟಿಂದ ಟೀ ಶರ್ಟ್ ಹಾಕೊಂಡು ಆದರೆ ಇವಾಗ ಏನೋ ಮಳೆ ಬರ್ತೈತೆ ಸ್ವಲ್ಪ ಆದರೂ ಫ್ಯಾನ್ ಹಾಕೊಂಡು ಮಲಗಂಗೈತೆ ಅನ್ನ ಫುಲ್ಲು ಸ್ಲೀವ್ಸ್ ಹಾಕೊಂಡ್ಬರ್ಬೋದು ಕಟ್ಟೆ ವಿಡಿಯೋ ಎಡಿಟ್ ಮಾಡ್ತಾ ಈಗ ಬಸ್ಸಲ್ಲಿ ಕೂತ್ಕೊಂಡು ಇವ್ರೇನ ಬಂದಿಲ್ಲ ಒಂದು ಇನ್ಸಿಡೆಂಟ್ ನಡೆದೈತೆ ಅದು ಆಮೇಲೆ ಅಂತೀನಿ ಏನಂತ ಸೈಕ್ ಇನ್ಸಿಡೆಂಟು ಅದಕ್ಕೆ ನಾವು ಇನ್ನೂ ಇಲ್ಲಿ ವೆಯ್ಟ್ ಮಾಡ್ತಾ ಇರೋದು ಬ್ಯಾಕ್ ಟು ಪುತ್ತೂರು ಹೋಗ್ತಾ ಏನಕ್ಕೆ ಪುತ್ತೂರು ಅದೇ ಇನ್ಸಿಡೆಂಟ್ ಅನ್ನಲ್ಲ ಅದೊಂದು ಆಕ್ಸಿಡೆಂಟ್ ಆಯಿತು ಪ್ಯಾಸೆಂಜರ್ಸಲ್ಲಿ ಒಂದು ಆಂಟಿಗೆ ಏನಂದರೆ ರಿವರ್ಸ್ ಒಂದು ಕಾರ್ ಬರೋರು ಕಾರ್ ಹಚ್ಬಿಟ್ಟು ಅವ್ರ ಕಾಲ ಮೇಲೆ ಅದಕ್ಕೆ ಅವ್ರು ಪುತ್ತೂರಿಗೆ ಹೋಗಿ ಇದೆಲ್ಲ ಮಾಡಿಸ್ಕೊಳ್ತಾರೆ ಎಲ್ಲ ಹಾಸ್ಪಿಟಲ್ ಅಂತ ಅದಕ್ಕೆ ಹೋಗ್ಬಿಟ್ಟು ಇದೆಲ್ಲ ಕ್ಲೋಸ್ ಆಲ್ಮೋಸ್ಟ್ ಸಂಡೆ ಅಂತ ಅದಕ್ಕೆ ಅಲ್ಲಿ ಹೋಗಿ ಮಾಡ್ಕೊಂಡು ನಾವು 45 ಕಿಲೋಮೀಟರ್ಸ್ ಇಲ್ಲಿಂದ ಅಲ್ಲಿ ತನಕ ಹೋಗ್ಬೇಕು ಅದು ಇವಾಗ ವೆದರ್ ನೋಡ್ರಿ 6 ಗಂಟೆ ಆಗೈತೆ ಮೊಬೈಲಲ್ಲಿ ನೋಡೋಕೆ ಸ್ವಲ್ಪ ಬೆಳಕಾಗಿ ಕಾಣಿಸ್ತೈತೆ ಆದರೆ ಲೈವಾಗಿ ನೋಡೋಕ್ಕೆ ಸ್ವಲ್ಪ ಕತ್ಲಾಗೈತೆ ಊರಿಗೆ 1 ಅವರ್ ಕರೆಕ್ಟಾಗಿ 1 ಅವರ್ ಹೊಡ್ಕೊಂಡು ಬಂದ್ವಿ 1 ಅವರ್ ಕರೆಕ್ಟಾಗಿ ಬಂದಿದ್ದೀವಿ ಹಾಸ್ಪಿಟ್ಲಿಗೂ ಬಂದು ಅವ್ರು ತೋರಿಸ್ಕೊಂಡವ್ರೆ ಏನಾಗಿಲ್ಲ ಅಷ್ಟೇನು ಏಟಾಗಿಲ್ಲ ಡ್ರೆಸ್ಸಿಂಗ್ ಎಲ್ಲ ಮಾಡಿ ಕಳ್ಸವ್ರೆ ಇವಾಗ ಡೈರೆಕ್ಟ್ ಧರ್ಮಸ್ಥಳ ಅನ್ಕೊಂಡಿದ್ದು ಧರ್ಮಸ್ಥಳ ಕ್ಯಾನ್ಸಲ್ ಆಗಿ ಡೈರೆಕ್ಟು ಅದಕ್ಕೆ ಉಡುಪಿಗೆ ಎಲ್ಲಿದ್ದೀವಿ ಅಂತ ನೋಡ್ರಿ ನಾವು ಸರಿ ಇದೆ ಅನಿಸ್ತೈತಾ ಇಲ್ಲಿಂದ ಇಲ್ಲಿಂದ ಅಲ್ಲಿ ತನಕ ಹೋಗುತ್ತೆ ಕಾಣಿಸ್ತೈತಾ ಪುತ್ತೂರಿಂದ ಡೈರೆಕ್ಟ್ ಮಂಗಳೂರು ದಾಟ್ಕೊಂಡು ಉಡುಪಿಗೆ ಹೋಗ್ಬಿಡೋಣ ಇನ್ನು ಕಾಟನ್ ಯಾವುದೋ ಬಟ್ಟೆ ಐತೆ ಅಲ್ಲಿರೋಷ್ಟು ಶೆಕೆ ಸಿ ಲೆವೆಲ್ ಬಂದಿದೆಯಲ್ಲ ಹೆವಿ ಶೆಕೆ ಹೊಡಿತೈತೆ ಹೋಗಿ ಇವಾಗ ಯಾವುದೋ ಪ್ಯೂರ್ ವೆಜಿಟೇರಿಯನ್ ಬೇಕಂತ ಅವ್ರಿಗೆ ಅಲ್ಲೊಂದು ನಿಲ್ಲಿಸಿ ಊಟ ಮಾಡ್ಕೊಂಡು ಡೈರೆಕ್ಟ್ ಸ್ಟಾರ್ಟ್ ಆಗೋಣ 2 ಅವರ್ಸಲ್ಲೆಲ್ಲ ಇರ್ಬೋದು ಅಂತ ತೋರಿಸ್ತೈತೆ ಅವ್ರು ಊಟ ಮಾಡ್ತವ್ರು ನಾವು ಇಲ್ಲಿ ಮಾಡೋದು ಬೇಡ ಅಂತ ಡೈರೆಕ್ಟ್ ಉಡುಪಿಗೆ ಹೋಗಿ ಅಲ್ಲೇನು ಸ್ಪೆಷಲ್ ಐತೋ ಅದು ಸ್ಪೆಷಲ್ ತಿನ್ಕೊಂಡು ಮಾಡೋಣ ಅಂತ ಇವಾಗ ಎಲ್ಲಿ ತಿಂದ್ಬಿಟ್ರೆ ನಿದ್ದೆ ಬಂದ್ಬಿಡುತ್ತೆ ಆಮೇಲೆ ಸೈಡ್ ವ್ಯೂ ಎಲ್ಲ ನೋಡೋಕ್ಕಾಗಲ್ಲ ನಾನು ನಿದ್ದೆ ಹೊಡೆದ್ಬಿಟ್ರೆ ನಮ್ಗೆ ಕಷ್ಟ ಅದಕ್ಕೆ ಹೋಗಿ ಎಲ್ಲ ನೋಡ್ಕೊಂಡು ಹೋಗೋಣ ಫುಲ್ ಟ್ಯಾಂಕ್ ಡೀಸೆಲ್ ಹೆಚ್ಚಿಕೊಂಡು ಸೀದಾ ಉಡುಪಿಗೆ ಇನ್ನು 2 ಗಂಟೆ ತೋರಿಸ್ತೈತೆ ಎಷ್ಟಾಯ್ತಂದರೆ ಪೆಟ್ರೋಲು ಎಲ್ಲಿ 6,794 ರೂಪಾಯಿ ಹೈವೇ ಮೇಲೆ ಹೋಗ್ತಾ ಇದೀವಿ ಅಂದರೆ ಅದೇ ಇದು ಬ್ಯಾಕ್ ವಾಟರ್ ಇರುತ್ತಲ್ಲ ಅದ್ರ ಜೊತೆನೇ ಹೋಗ್ತಾ ಇದ್ದೀವಿ ತೋರಿಸ್ತೀನಿ ನಿಮ್ಮ ಮ್ಯಾಪಲ್ಲೇ ಮಾಡಿ ಉಡುಪಿಗೂ ಬಂದಾಯಿತು ಕರೆಕ್ಟಾಗಿ ಒಂದು ಟೈಮ್ 12 ಗಂಟೆ ಲಗೇಜ್ ಎಲ್ಲ ನಿಲ್ಸಿದ್ರೆ ನಾವು ಗಾಡಿ ಎತ್ಕೊಂಡು ಊಟ ಮಾಡಿಲ್ಲ ಅದಕ್ಕೆ ರೆಸ್ಟೋರೆಂಟ್ಗೆ ಹೋಗ್ಬೇಕು ಎಂಥ ಪ್ಯಾಸೆಂಜರ್ ಸಿಕ್ಕೋರು ನಮ್ಮ ಕೆಲ್ಲೇ ಬಿಟ್ಟು ಹೋಗಿ ಊಟ ಮಾಡ್ಕೊಂಡು ಬರ್ಬೇಕು ಇಷ್ಟು 12 ಗಂಟೆ ಆಗೈತೆ 1 ಗಂಟೆಗೆ ಕ್ಲೋಸ್ ಆ ರೆಸ್ಟೋರೆಂಟು ಉಡುಪಿ ಏನು ನೈಟಿಗೆ ಏನು ಕಾಣಿಸ್ತಿಲ್ಲ ಬೆಳಿಗ್ಗೆ ಕಾಣಿಸುತ್ತೆ
ಹೋಟ್ಲು ಓಪನ್ ಆಗಿದ್ರೆ ಬಂದು ಊಟ ತೊಗೊಂಡು ಬಂದುಬಿಟ್ಟಿದೆ. ಫಿಶ್ಶು ರೈಸು ಫಸ್ಟ್ ಊಟ ಮಾಡಬೇಕು. ಹೊಟ್ಟೆ ಹಸು ಆಗ್ತೈತೆ. ಮೇನ್ ಸೆಂಟ್ರಲ್ಲಿದ್ದೀವಿ, ಉಡುಪಿ ಸೆಂಟ್ರು. ಏನೇನೈತೆ ನೋಡೋಣ ಅಲ್ಲಿ. ಸದ್ಯಕ್ಕೆ ಸಿಕ್ಕಿತ್ತು ತಂದು ತಿಂತಾಯಿದ್ದೀವಿ. ಫಿಶ್ಶು 3 ಫಿಶ್ಶು, ಈ ರೈಸು, ಸಾಂಬಾರು ಚೆನ್ನಾಗೈತೆ. ಮಾಡಿ ರೂಮ್ ಹತ್ರ ಬಂದಿದ್ದೀವಿ. ಇಲ್ಲೇ ಹಾಕೋ ಗಾಡಿ. ನಾವು ಸುಮ್ಮನೆ ಅಲ್ಲಿ ಹಾಕೋ ಅಂದರೆ ಬಸ್ ಸ್ಟಾಪ್ ಹತ್ರ ಬೆಳಿಗ್ಗೆ ಎದ್ದು ಇಲ್ಲಿ ಬರೋಕ್ಕಾಗಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಅಂತ ಇಲ್ಲಿ ಬಂದು ಹಾಕೊಂಡು ಇಲ್ಲೇ ಮಲ್ಕೊಂಡು ಬೆಳಿಗ್ಗೆ ಎದ್ದು ದೇವಸ್ಥಾನಕ್ಕೆ ಹೋಗ್ಬಿಡೋಣ ಡೈರೆಕ್ಟು. ಫುಲ್ ಟಯರ್ಡ್ ಆಗ್ಬಿಟ್ಟು ಟೈಮ್ 1:45 ಮಲಗಿಬಿಡ್ಬೇಕು ಫಸ್ಟು. ಟೈಮ್ ಜಾಸ್ತಿ ಹೊತ್ತಾಗ್ಬಿಟ್ಟೈತೆ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ಆಗಿರ್ರಿ. ನಾಳೆ ವೀಡಿಯೋ ಏನಂತ ಗೊತ್ತಿಲ್ಲ. ಬೀಚ್ ಹತ್ರ ಹೋದರೆ ಹೋಗ್ಬೋದು, ಮಾಲ್ಪೆ ಬೀಚ್.